ಸ್ನೇಹಿತರೆ, ನಮಸ್ಕಾರ. ಈ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನುವಂಥ ಒಂದು ಮಾತಿದೆ ಗೊತ್ತಾ? ಆ ರೀತಿಯಾಗಿದೆ ಈ ದರ್ಶನ್ ಮತ್ತು ಪವಿತ್ರ ಕತೆ. ಇವರಿಬ್ರು ಕೂಡ ಇರೋದೇ ಅಕ್ರಮ ಸಂಬಂಧದಲ್ಲಿ. ಅಧಿಕೃತವಾಗಿ ಇವರಿಬ್ರು ಕೂಡ ಗಂಡ ಹೆಂಡತಿ ಅಲ್ಲ. ಇವರಿರೋದು ಒಂದು ರೀತಿಯಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ. ಆದರೂ ಕೂಡ ಈ ದರ್ಶನ್ ಪವಿತ್ರಳನ್ನ ಕರಿತಾ ಇದ್ದಿದ್ದು ಮುದ್ದು ಹೆಂಡತಿ ಅಂತೇಳಿ. ಇನ್ನು ಈ ಪವಿತ್ರ ಕರಿತಾ ಇದ್ದಿದ್ದು ಈ ದರ್ಶನನ್ನ ಸುಬ್ಬಾ ಅಂತೇಳಿ. ಈ ಸುಬ್ಬಾ ಮತ್ತು ಸುಬ್ಬಿ ಪ್ರೀತಿ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ವಿಚಿತ್ರವಾದಂಥ ಪ್ರೇಮ ಕತೆ. ಇಲ್ಲಿ ಇಬ್ರಿಗೂ ಕೂಡ ಸಿಕ್ಕಾಬಟ್ಟೆ ಜಲಸ್ಸು. ಯಾರಿಗೆ? ಪವಿತ್ರಗೆ ವಿಜಯಲಕ್ಷ್ಮಿನ ಕಂಡ ಜಲಸ್ಸು, ವಿಜಯಲಕ್ಷ್ಮಿಗೆ ಪವಿತ್ರಳನ್ನ ಕಂಡಾಗ ಜಲಸ್ಸು. ಅಷ್ಟು ಮಾತ್ರವಲ್ಲ, ದರ್ಶನ್ಗೆ ಇಲ್ಲಿ ಪವಿತ್ರ ಅಂದರೆ ಜೀವಕ್ಕಿಂತ ಹೆಚ್ಚು. ಈ ಪವಿತ್ರಗೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳಿ ಮಾಡಿದಂತಹ ಈ ಕಿರಾತಕ ದರ್ಶನ್ ಕೊನೆಗೆ ಮಾಡಿದ್ದು ಕೊಲೆಯಂತಹ ಭೀಕರ ಕೃತ್ಯವನ್ನು. ಹೆಂಡತಿಯನ್ನು ಮೆಚ್ಚಿಸೋಕೆ ಹೋಗಿ, ಕಟ್ಕೊಂಡಂಥ ಹೆಂಡತಿಯಲ್ಲ ಇಟ್ಕೊಂಡಂಥ ಹೆಂಡತಿಯನ್ನು ಮೆಚ್ಚಿಸೋಕೆ ಹೋಗಿ ಕೊನೆಗೆ ಇವತ್ತು ಜೈಲು ಸೇರುವಂಥ ಪರಿಸ್ಥಿತಿ ಬಂತು ಹೇಳಿದ್ರೆ ಸುಳ್ಳಲ್ಲ. ಇನ್ನು ಇವರ ಚಾಟ್ ಲೀಸ್ಟನ್ನು ನೋಡಿದ್ರೆ ಅಥವಾ ಚಾಟ್ ಹಿಸ್ಟ್ರಿಯನ್ನು ನೋಡಿದ್ರೆ ಬಹುಶಃ ಆಘಾತ ಪಡ್ತೀರಾ, ಆತಂಕ ಪಡ್ತೀರಾ, ಅಚ್ಚರಿ ಪಡ್ತೀರಾ. ಅಸಲಿಗೆ ಇನ್ನೊಬ್ಬರ ಚಾಟ್ ಲೀಸ್ಟ್ಗಳನ್ನು ನಾವು ನೋಡಬಾರ್ದು. ಬೇರೆಯವರ ಮೆಸೇಜನ್ನು ಕೂಡ ನಾವು ಓದೋಕ್ಕೆ ಹೋಗಬಾರ್ದು. ಬೇರೆಯವರ ಇನ್ಬಾಕ್ಸು, ಮೊಬೈಲು ಚೆಕ್ ಮಾಡುವಂಥ ಕೆಟ್ಟ ಗುಣಗಳು ನಮಗಿರಬಾರ್ದು. ಆದರೆ ಇಲ್ಲಿ ಚೆಕ್ ಮಾಡಲೇಬೇಕಾದಂಥ ಸ್ಥಿತಿ ಪೊಲೀಸರಿಗೆ ಬಂದಿತ್ತು. ಪೊಲೀಸರು ಚೆಕ್ ಮಾಡಿದ್ದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದರು. ಅದನ್ನು ನಿಮ್ಮ ಮುಂದೆ ಇಡಲೇಬೇಕು. ಯಾಕಂತ ಹೇಳಿದ್ರೆ ಇದು ಸಮಾಜಕ್ಕೆ ಒಂದು ದಾರಿದೀಪವಾಗಬಲ್ಲಂಥ ಸ್ಟೋರಿ. ಯಾವ ರೀತಿಯಲ್ಲಿ? ಬುದ್ಧಿ ಹೇಳೋದ್ರಲ್ಲಿ ದಾರಿದೀಪವಾಗಂಥ ಸ್ಟೋರಿ. ನಮ್ಮ ಮಕ್ಕಳು ನಮಗೆ ಗೊತ್ತಿರೋ ಯಾರೋ ಈ ರೀತಿ ಮಾಡಬಾರ್ದು ಅಂತೇಳಿ ಹೇಳೋದಕ್ಕೆ ತೋರಿಸ್ಬೋದಾದಂಥ ಸ್ಟೋರಿ ಈ ದರ್ಶನ್ ಮತ್ತು ಪವಿತ್ರ ಅವರ ಅಕ್ರಮ ಸಂಬಂಧದ ಸ್ಟೋರಿ. ಹೇಗೆ? ಅದನ್ನೇ ನಿಮ್ಮ ಮುಂದೆ ಸಾಕ್ಷಿ ಸಮೇತ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಏನಾಗಲೇ ಹೇಳಿದಂತೆ ಅವಳಿಗೆ ಇವನು ಮುದ್ದು ಹೆಂಡತಿ, ಇವಳಿಗೆ ಅವನು ಪ್ರೀತಿಯ ಸುಬ್ಬ. ಇದ್ಯಾವುದೋ ಲವ್ ಸ್ಟೋರಿ ಅಲ್ಲ, ಸಿನಿಮಾದ ಪಾತ್ರಗಳಲ್ಲ, ರೀಲ್ನಲ್ಲಿ ಬಣ್ಣ ಹಚ್ಚಿ ಮಿಂಚ್ತಾ ಇದ್ದಂಥ ನಟ ನಟಿಯರ ಪಾತ್ರವೂ ಕೂಡ ಅಲ್ಲ. ರಿಯಲ್ ಲೈಫ್ನಲ್ಲಿ ಒಬ್ರಿಗೊಬ್ರು ಕರಿತಾ ಇದ್ದಂಥ ಬಗೆ, ಜೊತೆಗೆ ಒಬ್ಬರನ್ನು ಒಬ್ಬರು ಪ್ರೀತಿಸ್ತಿದ್ದಂತಹ ಶೈಲಿ ಇದು. ಕಟ್ಕೊಂಡಂಥ ಹೆಂಡತಿಯನ್ನು ಇಷ್ಟು ಪ್ರೀತಿಸಿದರೆ ಬಹುಶಃ ಇವತ್ತು ಆಕೆ ಪಡ್ತಿರುವಂಥ ವೇದನೆಗೆ ಒಂದು ಅರ್ಥ ಇರ್ತಿತ್ತು. ಆಕೆ ಮಾಡ್ತಿದ್ದಂತಹ ಪ್ರೀತಿಗೆ ಒಂದು ಅರ್ಥ ಇರ್ತಿತ್ತು. ಆಕೆಯ ಪ್ರಯತ್ನಗಳಿಗೂ ಕೂಡ ಒಂದು ಅರ್ಥ ಇರ್ತಿತ್ತು. ಆದರೆ ಈತ ಮಾಡಿದ್ದು ಕಟ್ಟಿಕೊಂಡಂಥ ಹೆಂಡತಿಯನ್ನಲ್ಲ, ಇಟ್ಟುಕೊಂಡಂತಹ ಹೆಂಡತಿಯನ್ನು ಅಥವಾ ಇಟ್ಕೊಂಡಂತಹ ಮಹಿಳೆಗೆ ಈತ ತೋರಿದಂಥ ಪ್ರೀತಿಯನ್ನು. ದರ್ಶನ್ ಮತ್ತು ರಿಯಲ್ ಲೈಫ್ನಲ್ಲಿ ಬಣ್ಣ ಹಾಕಿ ರೀಲ್ಸ್ ಮಾಡಿಕೊಂಡು ಇದ್ದಂತಹ ಪವಿತ್ರಗೌಡ ಅವರ ನಡುವಿನ ಸೀಕ್ರೆಟ್ ಚಾಟಿಂಗ್ ಲವ್ ಸ್ಟೋರಿಯ ಕಹಾನಿ ಇದು ಲವ್ ಸ್ಟೋರಿ ಅನ್ನೋದಕ್ಕಿಂತನೂ ಕೂಡ ಇದೊಂದು ವಿಚಿತ್ರ ಸ್ಟೋರಿ ಅಂತಲೇ ಹೇಳ್ಬೋದು. ಇದೊಂದು ಲಿವ್ ಇನ್ ರಿಲೇಶನ್ಶಿಪ್ನ ಅಕ್ರಮ ಸಂಬಂಧದ ಸ್ಟೋರಿ ಅಂತಲೂ ಕೂಡ ಹೇಳ್ಬೋದು. ಹೌದು, ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪೊಲೀಸರು ನಡೆಸಿರುವಂಥ ತನಿಖೆ ವೇಳೆ ಸ್ಫೋಟಗೊಂಡಿರುವಂತಹ ದಚ್ಚು ಮತ್ತು ಪವಿ ವಾಟ್ಸಪ್ ಚಾಟಿಂಗ್ನ ಅಚ್ಚರಿ ಸಂಗತಿಗಳು ಇಲ್ಲಿ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ. ಫ್ಯಾನ್ಸ್ ಪಾಲಿಗೆ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿದ್ದಂತಹ ದರ್ಶನ್ ಗೆಳತಿ ಪವಿತ್ರ ಪಾಲಿಗೆ ಪ್ರೀತಿಯ ಸುಬ್ಬ ಆಗಿದ್ದ. ಹೆಂಡತಿಯ ಪಾಲಿಗೆ ಒಬ್ಬ ಹಿಂಸಿಸುವಂಥ ಕ್ರೂರಿಯಾಗಿದ್ದ. ಕಾರಣ ಈತನಿಗೆ ಇದ್ದಂಥ ಈ ಅಕ್ರಮ ಸಂಬಂಧ. ಅದೇ ರೀತಿಯಲ್ಲಿ ದರ್ಶನ್ ಪಾಲಿಗೆ ಪವಿತ್ರಗೌಡ ಮುದ್ದು ಆಗಿದ್ಲು, ಮುದ್ದು ಹೆಂಡತಿಯೂ ಕೂಡ ಆಗಿದ್ಲು. ಬಟ್ ಇಬ್ಬರ ನಡುವಿನ ಸೀಕ್ರೆಟ್ ಚಾಟಿಂಗ್ ಹೇಗಿತ್ತು ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಪೊಲೀಸರಿಗೆ ಲಭ್ಯವಾಗಿದೆ. ಪೊಲೀಸರು ಅದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ಹೊರಗಡೆಯೂ ಕೂಡ ಹೊಡಿದ್ದಾರೆ. ಏನಾಗಿದೆ ಏನು ಅನ್ನೋದನ್ನು ಹೊರಗಡೆ ಬಿಟ್ಬಿಟ್ಟಿದ್ದಾರೆ. ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ದರ್ಶನ್ ತನ್ನ ಲಿವ್ ಇನ್ ಗೆಳತಿ ಪವಿತ್ರ ಜೊತೆಗೆ ಮುದ್ದು ಅಂತಲೇ ಮೆಸೇಜನ್ನು ಶುರು ಮಾಡ್ತಾ ಇದ್ದ ಅನ್ನೋದು ಈಗ ಗೊತ್ತಾಗ್ತಿದೆ. ರಿಯಲ್ ಗಂಡ ಹೆಂಡತಿ ನಡುವೆ ಇರುವಂತಹ ಸರಸ ವಿರಸದ ಮಾತುಗಳೆಲ್ಲ ದರ್ಶನ್ ಮತ್ತು ಪವಿತ್ರ ನಡುವೆ ನಡೀತಾ ಇದ್ವು ಅನ್ನೋದು ಕೂಡ ಗೊತ್ತಾಗಿದೆ. ಸುಬ್ಬ ಮತ್ತು ಮುದ್ದು ಎಂಡ್ಲೆಸ್ ಚಾಟಿಂಗ್ ವೇದಿಕೆ ಆಗ್ತಿದ್ದು ವಾಟ್ಸಪ್ ಅನ್ನೋ ಮಾಹಿತಿ ಈಗ ಲಭ್ಯವಾಗಿದೆ. ಹಾಗಾದರೆ ಈ ದರ್ಶನ್ ಮತ್ತು ಪವಿತ್ರಗೌಡ ನಡುವಿನ ಚಾಟಿಂಗ್ನಲ್ಲಿ ಇರೋದೇನು ಅದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದು ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥ ವಿಚಾರ. ನಿಜಕ್ಕೂ ದರ್ಶನ್ ಮತ್ತು ಪವಿತ್ರ ನಡುವೆ ಪ್ರೀತಿ ಇತ್ತಾ ಅಥವಾ ಯಾವುದೋ ಒತ್ತಡಕ್ಕೆ ಬಿದ್ದು ದರ್ಶನ್ ಪವಿತ್ರಳನ್ನು ಆರಿಸಿದ್ರಾ ಅನ್ನೋದು ಈಗ ಇರುವಂಥ ಪ್ರಶ್ನೆ. ಅದಕ್ಕೆ ಕಾರಣ ಈ ವಿಜಯಲಕ್ಷ್ಮಿ ಸಿಡಿಸಿದಂಥ ಬಾಂಬು. ಆದರೆ ಇಲ್ಲ, ದರ್ಶನ್ ಪವಿತ್ರಳನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತದೆ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡಂತಹ ಪತ್ನಿ ಇರುವಾಗ ಪವಿತ್ರಳನ್ನು ಪತ್ನಿ ಅಂತ ಹೇಳಿ ಕರೆಯುತ್ತಿದ್ದ ದರ್ಶನ್ ಈ ಎಲ್ಲ ಪ್ರಶ್ನೆಗಳ ಶಾಕಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಸಂಗತಿಗಳು ಇಲ್ಲಿತ್ತು ನೋಡಿ. ಹೆಂಡತಿ, ಮುದ್ದು ಹೆಂಡತಿ, ಇದು ದರ್ಶನ್ ತನ್ನ ಗೆಳತಿ ಪವಿತ್ರಳಿಗೆ ಮೆಸೇಜ್ನಲ್ಲಿ ಕರಿತಾ ಇದ್ದಂಥ ರೀತಿ. ಗೆಳತಿ ಅನ್ನೋದಕ್ಕಿಂತನೂ ಕೂಡ ಇಟ್ಕೊಂಡವಳಿಗೆ ಕರಿತಾ ಇದ್ದಂಥ ರೀತಿ.
ಇದನ್ನು ಪೊಲೀಸರು ತನಿಖೆಯಲ್ಲಿ ಬೆಳಕಿಗೆ ತಂದಿದ್ದಾರೆ. ಅಚ್ಚರಿ ಅಂದರೆ ತಾನು ಬಂದರೆ ಸೆಲ್ಫಿ ತಗೊಳ್ಳೋಕ್ಕೂ ಕೂಡ ಹುಡುಗಿಯರೆಲ್ಲ ಕ್ಯೂ ನಿಲ್ತಿದ್ದಂಥ ದರ್ಶನ್ಗೆ ಪವಿತ್ರಳ ಮೇಲೆ ಅದೆಂಥ ಪ್ರೀತಿ ಮೋಹವಿತ್ತು ಅನ್ನುವಂತಹ ಒಂದು ಅಂಶ ಬಹುಶಃ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ. ಒಂದು ದಿನವೂ ಕೂಡ ಮಿಸ್ ಮಾಡದಂತೆ ಗುಡ್ ಮಾರ್ನಿಂಗ್ ಹಾಕ್ತಾ ಇದ್ದ ಅನ್ನುವಂಥ ಸಂಗತಿಯೂ ಕೂಡ ಗೊತ್ತಾಗಿದೆ. ಅದಕ್ಕೆ ಹೇಳೋದು ಗಂಡ್ಮಕ್ಳಿಗೆ ವೀಕ್ನೆಸ್ ಅಂದರೆ ಒಂದು ಹೆಣ್ಣು ಒಂದು ಹೊನ್ನು, ಇನ್ನು ಹೆಣ್ಮಕ್ಳಿಗೆ ವೀಕ್ನೆಸ್ ಅಂದರೆ ಒಂದು ಬಂಗಾರ ಮತ್ತೊಂದು ಕಾಸು. ಇಲ್ಲಿ ದರ್ಶನ್ ಮತ್ತು ಪವಿತ್ರಳ ನಡುವೆ ಚಾಟಿಂಗ್ ಕಹಾನಿ ಫಸ್ಟ್ ಸೀನ್ ತೆರೆದುಕೊಳ್ಳೋದು ಈ ಮಿಸ್ ಯು ಮೆಸೇಜ್ನಿಂದ. ಹೌದು, ಪವಿತ್ರ ಕೂಡ ಮಿಸ್ ಯು ಅಂತೇಳ್ಬಿಟ್ಟು ದರ್ಶನ್ಗೆ ಮೆಸೇಜನ್ನು ಹಾಕ್ತಾಳೆ. ಅದಕ್ಕೆ ದರ್ಶನ್ ಲವ್ ಯು ಮುದ್ದು ಹೆಂಡ್ತಿ ಅಂತೇಳಿ ಮೆಸೇಜ್ ಹಾಕ್ತಾನೆ. ಪವಿತ್ರ ಕೂಡ ಹಾರ್ಟ್ ಇಮೋಜಿಯನ್ನು ಕಳಿಸ್ತಾಳೆ. ಪವಿತ್ರ ಕೂಡ ವಿದೌಟ್ ಯು ಐ ಆಮ್ ಝೀರೋ ಅಂತಲೂ ಕೂಡ ರಿಪ್ಲೈ ಮಾಡ್ತಾಳೆ. ಅಷ್ಟಕ್ಕೆ ನಿಲ್ಲಲ್ಲ ಈಕೆ ಮೆಸೇಜ್, ಯು ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಸುಬ್ಬಾ ಅಂತ ಕೂಡ ಹೇಳ್ತಾಳೆ. ಅಷ್ಟಕ್ಕೆ ಸುಮ್ಮನೆ ಆಗ್ತಾಳೆ? ನೋ ವೇ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಐ ವಿಲ್ ಆಲ್ವೇಸ್ ಚೂಸ್ ಯು ಇನ್ ಎನಿ ಲೈಫ್ ಟೈಮ್ ಓವರ್ ಎನಿ ಒನ್ ಎಸ್ ಇನ್ ದ ವರ್ಲ್ಡ್ ಅಂತಲೂ ಕೂಡ ಈಕೆ ಮೆಸೇಜನ್ನು ಹಾಕ್ತಾಳೆ. ಅಷ್ಟಕ್ಕೂ ಕೂಡ ಈಕೆಯ ಪ್ರೀತಿ ಕಡಿಮೆ ಆಗೋದಿಲ್ಲ. ಮತ್ತೆ ಈಕೆ ಎಕ್ಸ್ಪ್ರೆಸ್ ಮಾಡ್ತಾಳೆ, ಐ ಮೈಟ್ ನಾಟ್ ಬಿ ಎವ್ರಿಥಿಂಗ್ ಯು ವಾಂಟ್ ಬಟ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು, ನೋ ಮ್ಯಾಟರ್ ಚಾಲೆಂಜ್ ದ ಹೆಡ್, ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಆ್ಯಂಡ್ ಹೋಪ್ ಯು ನೋ ದ್ಯಾಟ್ ಅಂತಲೂ ಕೂಡ ಪವಿತ್ರ ಮೆಸೇಜನ್ನು ಮಾಡ್ತಾಳೆ. ಮಿಸ್ ಯು ಅಂತ ಹೇಳಿ ಅದೆಷ್ಟು ಬಾರಿ ಮೆಸೇಜನ್ನು ಹಾಕಿದ್ದಾಳೋ ಗೊತ್ತಿಲ್ಲ. ಪೊಲೀಸರ ತನಿಖೆಯಲ್ಲಿ ಕೆಲವು ಮೆಸೇಜ್ಗಳಷ್ಟೇ ಸಿಕ್ಕಿದ್ದಾವೆ ಅನ್ನೋದು ಈಗ ಗೊತ್ತಾಗ್ತಿದೆ. ಎಲ್ಲ ಮೆಸೇಜ್ಗಳು ಕೂಡ ಸಿಕ್ಕಿಲ್ಲ. ಆ ಪೈಕಿ ಒಂದು ಮೆಸೇಜ್ನಲ್ಲಿ ಪವಿತ್ರ ಶುರು ಮಾಡೋದೇ ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನುವಂಥ ಮೆಸೇಜ್ನಿಂದ. ಆ ಕಡೆಯಿಂದ ದರ್ಶನ್ ಏನು ಹೇಳ್ತಾನೆ, ಲವ್ ಯು ಮುದ್ದು ಹೆಂಡ್ತಿ ಅಂತೇಳಿ ಹೇಳ್ತಾನೆ, ಲವ್ ಯು ಅಂತಲೂ ಕೂಡ ಹೇಳ್ತಾನೆ. ಅಲ್ಲಿಗೆ ದರ್ಶನ್ ಪವಿತ್ರಳ ಮಾನಸ ಪತ್ನಿಯಾಗಿ ಮಾಡ್ಕೊಂಡಿದ್ರ ಅನ್ನೋಂಥ ಪ್ರಶ್ನೆ ಹೀಗಿದೆ. ಯಾಕಂದರೆ ಇಬ್ಬರ ನಡುವೆ ಮದುವೆ ಆಗಿರುವಂತಹ ಸುದ್ದಿ ಇಲ್ಲ. ದರ್ಶನ್ ಪವಿತ್ರ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಆಗಿದ್ದಾರಾ? ಇಲ್ಲ. ಪೊಲೀಸರ ತನಿಖೆ ವೇಳೆ ದರ್ಶನ್ ಪವಿತ್ರ ಲಿವ್ ಇನ್ ಗೆಳತಿ ಅಂತೇಳಿ ದರ್ಶನ್ ಹೇಳಿಕೊಂಡಿದ್ರೆ, ಇಲ್ಲಿ ಪವಿತ್ರ ಹೇಳ್ತಾರೆ ನಾವು 10 ವರ್ಷದಿಂದ ಸಂಬಂಧವನ್ನು ಇಟ್ಕೊಂಡಿದ್ದೇವೆ ಅಂತೇಳಿ. ಆತನಿಗೆ ಮದುವೆ ಆಗಿರೋದು ಕೂಡ ನಂಗೆ ಗೊತ್ತಿದೆ, ಮಗು ಇರೋದು ಕೂಡ ಗೊತ್ತಿದೆ ಅಂಥೇಳಿ ಈ ಮೂರೂ ಬಿಟ್ಟ ಪವಿತ್ರ ಹೇಳ್ತಾಳೆ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ ಈಕೆಯ ಎಲ್ಲಿವರೆಗೆ ಈಕೆಯ ವ್ಯಕ್ತಿತ್ವ ಇದೆ ಅನ್ನೋದನ್ನು. ಗೆಳತಿಯನ್ನು ಹೆಂಡತಿ ಅಂತಲೂ ಕರೀತಾರಾ ಅಂಥೇಳಿ ಬಹುಶಃ ಈ ಪವಿತ್ರ ಮತ್ತು ದರ್ಶನ್ ಚಾಟಿಂಗ್ ನೋಡಿದ ಬಳಿಕ ನಿಮಗೆ ಅನಿಸ್ಬೋದು. ಬೇಡ ಬಿಡಿ, ಅಷ್ಟೊಂದು ಕೆದಕೋದು ಬೇಡ. ಈಗ ಈ ಸುಬ್ಬ ಮತ್ತು ಮುದ್ದು ಚಾಟಿಂಗ್ ಸ್ಟೋರಿಗೆ ವಾಪಸ್ ಆಗೋಣ. ಮಿಸ್ ಯು ಅಂತೇಳಿ ಮೆಸೇಜ್ ಮಾಡಿದ ಕೂಡಲೇ ದರ್ಶನ್ ಲವ್ ಯು ಮುದ್ದು ಹೆಂಡ್ತಿ ಅಂತೇಳಿ ಮೆಸೇಜ್ ಮಾಡ್ತಾನೆ. ಅದಾದಮೇಲೆ ಪವಿತ್ರ ಪ್ರೀತಿಯ ಎಮೋಜಿಯನ್ನು ಈ ಹಾರ್ಟ್ನ ರೂಪದಲ್ಲಿ ಉಕ್ಕಿ ಬರೋದನ್ನು ಗಮನಿಸಿ ನಂತರ ದರ್ಶನ್ಗೆ ತನ್ನ ಒಡಲಾಳದ ಮಾತುಗಳು ಉಕ್ಕಿ ಬರ್ತದೆ. ಅಷ್ಟಕ್ಕೆ ಪವಿತ್ರ ಕೂಡ ಸುಮ್ಮನಾಗೋದಿಲ್ಲ. ಆಕೆಯ ಮನಸ್ಸಿನಲ್ಲದಂತಹ ಮಾತುಗಳು ಕೂಡ ಉಕ್ಕಿ ಬರೋದಕ್ಕೆ ಶುರುವಾಗ್ತದೆ. ಪವಿತ್ರ ಸ್ವಲ್ಪ ಎಮೋಷ್ನಲ್ ಆಗಿರೋದು ಮೆಸೇಜ್ನಲ್ಲಿ ಕಂಡು ಬರ್ತಿದೆ. ನೀನಿಲ್ಲದೆ ನಾನು ಶೂನ್ಯ ಸುಬ್ಬ ಅಂತಲೂ ಕೂಡ ಹೇಳ್ತಾಳೆ. ನೀನು ನನ್ನ ಜೀವನದ ಅತ್ಯಂತ ಮುಖ್ಯ ವ್ಯಕ್ತಿ ಕಣೋ ಅನ್ನಬಲ್ಲಂತಹ ಭಾವನಾತ್ಮಕ ಮೆಸೇಜ್ಗಳನ್ನು ಪವಿತ್ರ ಕೂಡ ದರ್ಶನ್ಗೆ ಸೆಂಡ್ ಮಾಡಿರೋದು ತಿಳಿದು ಬಂದಿದೆ. ಹೀಗೆ ಅದೆಷ್ಟು ಜನರಿಗೆ ಈ ಪವಿತ್ರ ಇದೇ ರೀತಿಯಾದಂಥ ಮೆಸೇಜ್ಗಳನ್ನು ಕಳಿಸಿದ್ಲೋ ದೇವರನ್ನೇ ಗೊತ್ತಿಲ್ಲ. ಇನ್ನು ಇದಕ್ಕೆಲ್ಲ ಇಂಟ್ರೆಸ್ಟಿಂಗ್ ಮತ್ತು ಕಾಕತಾಳೀಯವಾದಂಥ ಮೆಸೇಜ್ ಒಂದು ಪವಿತ್ರ ಕೂಡ ಮಾಡಿದ್ದಾರೆ. ನಾನು ನಿನಗೆ ಎಲ್ಲವೂ ಆಗಿಲ್ಲದೆ ಇರಬಹುದು ಸುಬಾ, ಆದರೆ ನೀನೆಲ್ಲೇ ಇದ್ದರೂ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ, ಎಂಥ ಸನ್ನಿವೇಶದಲ್ಲಾದರೂ ನಾನು ಬಂದೇ ಬರ್ತೀನಿ ಅಂತೇಳಿ ಪವಿತ್ರ ಮೆಸೇಜನ್ನು ಮಾಡಿದ್ದಾಳೆ. ನೋಡಿ, ದರ್ಶನ್ ಜೈಲಿಗೆ ಹೋಗಿದ್ರೆ ಪವಿತ್ರ ಕೂಡ ಜೈಲಿಗೆ ಹೋಗಿದ್ದಾಳೆ. ಈಗ ಪವಿತ್ರ ಬೆಂಗಳೂರು ಜೈಲಿನಲ್ಲಿದ್ದಾರೆ, ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾನೆ. ಬಹುಶಃ ಪವಿತ್ರ ಕೂಡ ಬಳ್ಳಾರಿ ಜೈಲಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಮಾಡ್ಬೋದು. ಯಾಕಂದರೆ ಇವರು ಅಮರ ಪ್ರೇಮಿಗಳು. ಇನ್ನು ಪವಿತ್ರ ಮತ್ತು ದರ್ಶನ್ ಚಾಟಿಂಗ್ ಸ್ಟೋರಿಯಲ್ಲಿ ಟ್ವಿಸ್ಟ್ ಒಂದಿದೆ. ಅದೇನು ಅಂದರೆ ಸುಬ್ಬ ನಿನ್ನ ಬಿಟ್ಟಿರೋಲ್ಲ ಕಣೋ ಅಂತೇಳಿ ಅಂತಿದ್ದಂತಹ ಈ ಪವಿತ್ರ ಒಮ್ಮೊಮ್ಮೆ ಕೇಳದೆ ದರ್ಶನ್ ವಾಟ್ಸಪ್ಪನ್ನು ಬ್ಲಾಕ್ ಮಾಡ್ತಿದ್ಲು ಅನ್ನೋದು ಕೂಡ ಗೊತ್ತಾಗಿದೆ. ಪೊಲೀಸ್ ತನಿಖೆಯಲ್ಲಿ ಬಯಲಾಗಿರುವಂಥ ಚಾಟಿಂಗ್ ಹಿಸ್ಟ್ರಿಯ ಪ್ರಕಾರ ಕೆಲವು ಬಾರಿ ದರ್ಶನ್ ನಂಬರ್ ಪವಿತ್ರ ಬ್ಲಾಕ್ ಮಾಡಿದ್ದಾಳೆ ಅನ್ನೋದು ಗೊತ್ತಾಗಿದೆ. ವಿಚಿತ್ರ ಅಂದರೆ ಪವಿತ್ರ ಬ್ಲಾಕ್ ಮಾಡಿದ್ದ ಟೈಮ್ನಲ್ಲೂ ಕೂಡ ದರ್ಶನ್ ಮುಗಿಬಿದ್ದು ಮೆಸೇಜನ್ನು ಮಾಡ್ತಿದ್ದಂತೆ. ಯಾಕೆ ಮುದ್ದು ಮಾತನಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಮೆಸೇಜನ್ನು ಆರಂಭಿಸಿರುವಂಥ ದರ್ಶನ್ ನಿರಂತರವಾಗಿ ಅದೆಷ್ಟೋ ಮುಂಜಾನೆಗಳು ಗುಡ್ ಮಾರ್ನಿಂಗನ್ನು ಹಾಕಿದರೂ ಕೂಡ ಅವುಗಳಲ್ಲಿ ಅದೆಷ್ಟೋ ಮೆಸೇಜ್ಗಳು ಪವಿತ್ರಿಗೆ ತಲುಪಿಯೇ ಇಲ್ಲ. ಬಟ್ ಈ ಸುಬ್ಬ ಮುದ್ದು ಚಾಟಿಂಗ್ ಡೀಟೇಲ್ಸು ನೋಡಿದರೆ ನಿಜಕ್ಕೂ ಕೂಡ ಶಾಕಿಂಗ್ ಆಗೋದು ಪಕ್ಕ. ಲವ್ ಯು ಮುದ್ದು ಹೆಂಡ್ತಿ ಅಂತೇಳ್ಬಿಟ್ಟು ದರ್ಶನ್ ಹೇಳ್ತಾನೆ. ದರ್ಶನ್ ಅಷ್ಟಕ್ಕೆ ಸುಮ್ಮನಾಗಲ್ಲ. ಐ ನೋ ದಟ್ ಆ್ಯಂಡ್ ಐ ಲವ್ ಯು ಮೋರ್ ದೆನ್ ಎನಿಥಿಂಗ್ ಅಂತಲೂ ಕೂಡ ದರ್ಶನ್ ಹೇಳ್ತಾನೆ. ಮುದ್ದು ಹೆಂಡ್ತಿ ಲೆಫ್ಟ್ ಪೂನಾ ಅಂತಲೂ ಕೂಡ ಹಾಕ್ತಾನೆ. ವಾಟ್ ಮುದ್ದು, ವೈ ಆರ್ ಯು ನಾಟ್ ಟಾಕಿಂಗ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡ್ತಿ, ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡ್ತಿ, ಐ ಆಮ್ ಲೀವಿಂಗ್ ಫ್ರಮ್ ಪೂನಾ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡ್ತಿ, ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡ್ತಿ, ವೈ ಆರ್ ಯು ನಾಟ್ ಆನ್ಸರಿಂಗ್ ಮೈ ಕಾಲ್ ಆ್ಯಂಡ್ ಮೆಸೇಜಸ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡ್ತಿ, ಇಟ್ಸ್ ಓಕೆ, ಹ್ಯಾವ್ ಎ ಗ್ರೇಟ್ ಡೇ.
ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ, ಇಟ್ಸ್ ಓಕೆ, ಹ್ಯಾವ್ ಎ ಗುಡ್ ಡೇ, ಈ ರೀತಿಯಾದಂತಹ ಮೆಸೇಜ್ಗಳು. ಜೊತೆಗೆ ಕೊನೆಗೆ ಪವಿತ್ರ ರಿಪ್ಲೈ ಮಾಡದನ್ನೇ ನೋಡಿದಾಗ ಒಂದು ರೀತಿಯಲ್ಲಿ ಕೋಪಗೊಂಡು ದರ್ಶನ್ ರಿಪ್ಲೈ ಮಾಡಿರುವಂಥದ್ದು, ಮೆಸೇಜ್ ಮಾಡಿರುವಂಥದ್ದು. ಹೀಗೆ ದರ್ಶನ್ ಮೇಲೆ ಮುನಿಸಿಕೊಂಡಾಗಲೆಲ್ಲ ಪವಿತ್ರ ಬ್ಲಾಕ್ ಮಾಡ್ತಿದ್ಲಂತೆ. ಒಂದು ಸರಿ ಬ್ಲಾಕ್ ಮಾಡಿದರೆ ದರ್ಶನ್ ಅದೆಷ್ಟು ಬಟ್ಟೆ ಹರ್ಕೊಂಡ್ರು ಕೂಡ, ಕೂಗಾಡಿದ್ರು ಕೂಡ ಬ್ಲಾಕನ್ನು ಅನ್ಬ್ಲಾಕ್ ಮಾಡ್ತಿರ್ಲಿಲ್ಲ. ಇನ್ನು ಕೊನೆಗೆ ದರ್ಶನ್ ಸಮಾಧಾನ ಮಾಡಿ ಕೊನೆಗೆ ಅನ್ಬ್ಲಾಕನ್ನು ಮಾಡ್ತಾ ಇದ್ಲು. ಇದನ್ನೆಲ್ಲ ನೋಡ್ತಿದ್ರೆ ದರ್ಶನ್ ಪವಿತ್ರಳ ಮೇಲಿನ ಪ್ರೀತಿ ಅದೆಷ್ಟು ಆಳವಾಗಿ ಹೋಗಿತ್ತು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಮೊದಲೇ ಹೇಳಿದಾಗೆ ದರ್ಶನ್ ನೋಡೋಕಂದ್ರೆ ಹುಡುಗಿಯರು ಕ್ಯೂ ನಿಲ್ತಿದ್ರು. ಹಾಗಿರುವಾಗ ಪವಿತ್ರಳ ಪ್ರೀತಿಯಲ್ಲಿ ಬಿದ್ದಂಥ ದರ್ಶನ್ ಒಂದು ರೀತಿಯಲ್ಲಿ ಹುಚ್ಚನ ರೀತಿ ಆಗಿದ್ದ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು. ವಿಚಿತ್ರ ಅಂದರೆ ಕಂಡವರಿಗೆಲ್ಲ ಕೆಟ್ಟ ಭಾಷೆಯಲ್ಲಿ ಬೈತಿದ್ದಂತಹ ಆರೋಪ ಹೊತ್ತಿದ್ದಂಥ ದರ್ಶನ್ ಬ್ಲಾಕ್ ಮಾಡಿದ್ರು ಕೂಡ ಕೋಪ ಮಾಡ್ಕೊಂಡಿಲ್ಲ ಅನ್ನೋದು ಗೊತ್ತಾಗಿದೆ. ಆಕೆಯಿಂದ ಯಾವುದೇ ರಿಪ್ಲೈ ಬರದೇ ಹೋದರೂ ಕೂಡ ದರ್ಶನ್ ಒಂದೇ ಒಂದು ಕೆಟ್ಟ ಪದವನ್ನು ಕೂಡ ಬಳಸಿಲ್ಲ. ಗಾಡ್ ಬ್ಲೆಸ್ ಯು, ಬಿ ಸೇಫ್ ಮೆಸೇಜ್ಗಳು ಮಾತ್ರ ಕಾಣಿಸ್ತವೆ. ಇನ್ನು ಮೇ 19ರಂದು ದರ್ಶನ್ ಮತ್ತು ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವದ ದಿನ ಈ ಆ್ಯೂಶ್ವಲಿ ಯಾವತ್ತೇ ಆದರೂ ಕೂಡ ಇವರು ಒಟ್ಟಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸಿ ಹೊರಗಡೆ ಎಲ್ಲಾದರೂ ಹೋಗ್ತಾರೆ. ಈ ಬಾರಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದುಬೈನಲ್ಲಿ ಈ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸಿಕೊಂಡ್ರು. ಸ್ನೇಹಿತರೊಬ್ಬರು ಆ ಕಾರ್ಯಕ್ರಮವನ್ನು ಆಚರಿಸಿದ್ರು. ದರ್ಶನ್ ಮತ್ತು ವಿಜಯಲಕ್ಷ್ಮಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ದುಬೈಗೆ ಹೋಗಿರುವಂಥ ವಿಚಾರ ಪವಿತ್ರಳಿಗೆ ಗೊತ್ತಾಯಿತೋ ಈಕೆ ಫುಲ್ಲು ರಾಂಗ್ ಆಗಿದ್ಲು. ವೆಡ್ಡಿಂಗ್ ಆ್ಯನಿವರ್ಸರಿ ದಿನಕ್ಕೂ ಮುನ್ನವೇ ದರ್ಶನ್ಗೆ ವಿಶ್ ಮಾಡಿರೋದು ಚಾಟಿಂಗ್ ಹಿಸ್ಟ್ರಿಯಲ್ಲಿ ಬೆಳಕಿಗೆ ಬಂದಿದೆ. ಅಲ್ಲದೆ ಇಬ್ಬರಿಗೂ ಹ್ಯಾಪಿ ಜರ್ನಿಯಿಂದನೂ ಕೂಡ ಮೆಸೇಜ್ ಹಾಕಿರೋ ಪವಿತ್ರ ಮರುಕ್ಷಣವೇ ದರ್ಶನ್ ಫೋನ್ ನಂಬರನ್ನು ಬ್ಲಾಕ್ ಮಾಡಿದ್ದಾಳೆ. ಹ್ಯಾಪಿ ಜರ್ನಿ, ಗಾಡ್ ಬ್ಲೆಸ್ ಯು ಬೋತ್, ಹ್ಯಾಪಿ ಆ್ಯನಿವರ್ಸರಿ ಇನ್ ಅಡ್ವಾನ್ಸ್. ದರ್ಶನ್ ಫೋನ್ ನಂಬರನ್ನು ಬ್ಲಾಕ್ ಮಾಡಿರೋದು ಗೊತ್ತಾಗ್ತದೆ. ಹ್ಯಾಪಿ ಜರ್ನಿ, ಹ್ಯಾಪಿ ಆ್ಯನಿವರ್ಸರಿ, ಗಾಡ್ ಬ್ಲೆಸ್ ಯು ಪವಿತ್ರ ಇಷ್ಟು ಮೆಸೇಜನ್ನು ಮಾಡಿ ದರ್ಶನ್ ನಂಬರನ್ನು ಬ್ಲಾಕ್ ಮಾಡಿಬಿಡ್ತಾಳೆ. ಪಾಪ ದರ್ಶನ್ ತನ್ನ ಹೆಂಡತಿ ಜೊತೆಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅಷ್ಟರ ಮಟ್ಟಿಗೆ ಈಕೆ ಟಾರ್ಚರನ್ನು ಕೊಟ್ಟಿದ್ಲು. ಇನ್ನು ದುಬೈಯಿಂದ ಬಂದ ಮೇಲೆ ಈಕೆ ಮತ್ತೆ ಸಿಟ್ಟಾಗಿದ್ಲು. ದರ್ಶನ್ ಆನಂತರ ಸಮಾಧಾನ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಒಟ್ಟಿನಲ್ಲಿ ಈ ಪವಿತ್ರ ಮತ್ತು ದರ್ಶನ್ ಇವರಿಬ್ಬರು ಕೂಡ ಯಾವ ರೀತಿ ಮೆಸೇಜನ್ನು ಮಾಡ್ಕೊಳ್ತಿದ್ರು, ಇವರಿಬ್ಬರ ಚಾಟಿಂಗನ್ನು ನೋಡಿದ್ರೆ ಬಹುಶಃ ಗಂಡ ಹೆಂಡತಿ ಯಾರೂ ಕೂಡ ಈ ರೀತಿ ಇರೋದಕ್ಕೆ ಸಾಧ್ಯವಿಲ್ಲ. ಗಂಡ ಹೆಂಡತಿಗಿಂತನೂ ಕೂಡ ಹೆಚ್ಚಿಗೆ ಇವರು ಪರಸ್ಪರ ಪ್ರೀತಿಯನ್ನು ಪ್ರೀತಿಸ್ತಾ ಇದ್ರು. ಮೆಸೇಜ್ನಲ್ಲೂ ಕೂಡ ತಮ್ಮ ಪ್ರೀತಿಯನ್ನು ನಿವೇದನೆ ಮಾಡಿಕೊಳ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಅದಕ್ಕೆ ಹೇಳಿದ್ದು ನಾನು ಆರಂಭದಲ್ಲೇ, ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತೇಳಿ ಗೊತ್ತಾಗಬೇಕು ಅಂದರೆ ಒಂದಷ್ಟು ಸಮಯ ಬೇಕೇ ಬೇಕು. ಪರಸ್ಪರ ಪ್ರೀತಿಯಲ್ಲಿ ಬಿದ್ದಿದ್ದಂಥ ಇವರಿಬ್ಬರಿಗೆ ಹೊರಗಿನ ಜಗತ್ತೇ ಕಾಣಿಸ್ತಾ ಇರಲಿಲ್ಲ. ಈತನಿಗೆ ನನಗೊಂದು ಹೆಂಡತಿ ಮಗ ಇದ್ದಾನೆ ಅನ್ನೋದು ಮರ್ತೋಗಿದ್ರೆ, ಆಕೆಗೆ ನನಗೊಬ್ಳು ಮಗಳಿದ್ದಾಳೆ, ನಾನು ಗಂಡನನ್ನು ಬಿಟ್ಟಿದ್ದೀನಿ ಅನ್ನುವಂಥ ವಿವೇಚನೆ ಇಲ್ಲದಂತಾಗಿತ್ತು. ಹಾಗಾಗಿ ಮೂರು ಬಿಟ್ಟಂಥ ಇವರು ಎಲ್ಲಿವರೆಗೆ ಬಂದಿದ್ರು ಅಂತ ಹೇಳಿದ್ರೆ, ಕೊನೆಗೆ ದರ್ಶನ್ ಈ ಪವಿತ್ರಗೋಸ್ಕರ ಈ ಹತ್ಯೆಯನ್ನು ಮಾಡೋ ಲೆವೆಲ್ಗೆ ಬಂದುಬಿಟ್ಟ. ದರ್ಶನ್ ನೆಟ್ಟಿಗಿದ್ದಿದ್ರೆ ಇವತ್ತು ದರ್ಶನ್ ಅಂತಹ ಹೀರೋ ಮತ್ತೊಬ್ಬ ಇರ್ತಿರಲಿಲ್ಲ. ಆದರೆ ಈತ ಮಾಡಿದಂಥ ಒಂದೇ ಒಂದು ಎಡವಟ್ಟು ಮತ್ತು ಈತನಿಗಿದ್ದಂಥ ಈ ಅಕ್ರಮ ಸಂಬಂಧದ ಚಟ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸ್ತು ಅಂತ ಹೇಳಿದ್ರೆ ಸುಳ್ಳಲ್ಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಚಾಟಿಂಗ್ ಹಿಸ್ಟ್ರಿಯನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಬಂದಂಥ ಭಾವನೆ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.